Hello students, welcome back to my YouTube channel. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ GST ರಿಲೇಟೆಡ್ ಒಂದು ಸರ್ವಿಸ್ ರಿಲೇಟೆಡ್ GST ನಲ್ಲಿ ಒಂದು ಕ್ವಶನ್ಸ್ ಅನ್ನ ನಿಮಗೆ ಸೆಕ್ಷನ್ ಸಿ ನಲ್ಲಿ ಕೇಳಬಹುದು. ಸೊ ಯೂಶಲಿ ಈ ಕ್ವಶನ್ಸ್ ಅನ್ನ ಸ್ಟೂಡೆಂಟ್ಸ್ ಎಲ್ಲೂ ಕೂಡ ಮಾಡಿರೋದಿಲ್ಲ. ಸೊ ಈ ಕ್ವಶನ್ಸ್ ಏನಿದೆ ಇದು 100% ಹೀಗೆ ಕೇಳಿದ್ರೆ ಇದೇ ಟ್ರಾನ್ಸಾಕ್ಷನ್ಸ್ ಇರ್ತವೆ, ಹೀಗೆ ಇರುತ್ತೆ. ಇದು ಸರ್ವಿಸ್ ರಿಲೇಟೆಡ್ ಬಿಲಾಂಗ್ಸ್ ಟು ಚಾರ್ಟೆಡ್ ಅಕೌಂಟೆಂಟ್ ಏನೆಲ್ಲ ಸರ್ವಿಸ್ ಕೊಟ್ಟಿರ್ತಾನೆ ಆ ಸರ್ವಿಸಸ್ ಮೇಲೆ ಯಾವ ತರ GST ನ ಕೊಡಬೇಕಾಗುತ್ತೆ ಅನ್ನೋದು ಕ್ವಶನ್ಸ್ ಇರ್ತಕ್ಕಂಥದ್ದು. ಬನ್ನಿ ಕ್ವಶನ್ಸ್ ಹೇಗಿದೆ, ಯಾವ ತರ ನೀವು ಆನ್ಸರ್ ಮಾಡಬೇಕು, ಈ ಒಂದು ಕ್ವಶನ್ಸ್ ಅನ್ನು ಕೂಡ ನೀವು ಸೆಕ್ಷನ್ ಸಿ 12 ಮಾರ್ಕ್ಸ್ ಕ್ವಶನ್ಸ್ ಅಲ್ಲೇ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹೇಗೆ ಆನ್ಸರ್ ಮಾಡ್ಬೋದು ಅಂತ ಹೇಳಿದ್ರು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕ್ವಶನ್ಸ್ ಏನಿದೆ ನೋಡೋಣ. ಯಾವ ತರ ಆನ್ಸರ್ ಮಾಡಬೇಕು ಅಂತ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ, ತಿಳ್ಕೊಳ್ಳಿರಂತೆ. ನೋಡಿ, CA ಗುಲೇಚಾ ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ಗುಲೇಚಾ, ಎ ಪ್ರಾಕ್ಟಿಸಿಂಗ್ ಚಾರ್ಟೆಡ್ ಅಕೌಂಟೆಂಟ್ ಬ್ಯಾಂಗ್ಳೂರ್. ನೋಡಿ, ಆ ಒಬ್ಬ ವ್ಯಕ್ತಿ ಚಾರ್ಟೆಡ್ ಅಕೌಂಟೆಂಟ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನಂತೆ, ಬೆಂಗಳೂರಲ್ಲಿ ಇದ್ದಾನಂತೆ. ರಿಸೀವ್ ಮನಿ ಫ್ರಮ್ ವೇರಿಯಸ್ ಕ್ಲೈಂಟ್ಸ್ ಅಂತ ಹೇಳಿದಾನೆ ಬಿಕಾಸ್ ಆಫ್ ಫಾರ್ ದಿ ಸರ್ವಿಸ್ ರೆಂಡರ್ಡ್ ಇನ್ ದಿ ಮಂತ್ ಆಫ್ ನವೆಂಬರ್ 2025. ಅಂದ್ರೆ ಸುಮಾರು ಜನ ಕ್ಲೈಂಟ್ಸ್ಗೆ ಸರ್ವಿಸಸ್ ಅನ್ನ ಕೊಟ್ಟಿದ್ದಾನೆ. ಆ ಸರ್ವಿಸಸ್ ಅನ್ನ ಕೊಟ್ಟಿರೋದ್ರಿಂದ ಸೊ ಆ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಏನು ಮನಿಯನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ಸ್ ಇದೆ. ನೋಡಿ, ಚಾರ್ಟೆಡ್ ಅಕೌಂಟೆಂಟ್ ಸರ್ವಿಸ್ ಕೊಟ್ರೆ ಯಾವುದು ಟ್ಯಾಕ್ಸಬಲ್ ಯಾವುದು ಎಕ್ಸಮ್ಟ್ ಅಂತ ನೀವು ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಒನ್ ಏನಿದೆ ನೋಡಿ, ವೇರಿಯಸ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಸರ್ವಿಸಸ್. ನೋಡಿ, ಚಾರ್ಟೆಡ್ ಅಕೌಂಟೆಂಟ್ ಅಕೌಂಟಿಂಗ್ ಮತ್ತೆ ಆಡಿಟಿಂಗ್ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದಾರಂತೆ. ಸೊ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಸರ್ವಿಸಸ್ ಈಸ್ ಟ್ಯಾಕ್ಸಬಲ್ ಅಂಡರ್ GST, ಹಾಗಾಗಿ ಟ್ಯಾಕ್ಸಬಲ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇದು ಟ್ಯಾಕ್ಸಬಲ್, ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಸರ್ವಿಸಸ್ ಟ್ಯಾಕ್ಸಬಲ್ ಆಗುತ್ತೆ. ರೆಪ್ರೆಸೆಂಟೇಷನ್ ಬಿಫೋರ್ ವೇರಿಯಸ್ ಸ್ಟ್ಯಾಟ್ಯುಟರಿ ಅಥಾರಿಟೀಸ್. ಸೊ ಇಲ್ಲಿ ಚಾರ್ಟೆಡ್ ಅಕೌಂಟೆಂಟೇ ವೇರಿಯಸ್ ಸ್ಟ್ಯಾಟ್ಯುಟರಿ ಅಥಾರಿಟೀಸ್ಗೆ ರೆಪ್ರೆಸೆಂಟ್ ಮಾಡಿದ್ದಾನೆ. ಸೊ ಅದು ಕೂಡ ಒಂದು ಸರ್ವಿಸ್ ಅನ್ನ ಕೊಟ್ಟಿರೋದು ಆ ಒಂದು ಕ್ಲೈಂಟ್ಸ್ಗೆ, ಹಾಗಾಗಿ ಅದು ಕೂಡ ಟ್ಯಾಕ್ಸಬಲ್ ಅಂತ ಟ್ರೀಟ್ ಮಾಡ್ತೀವಿ. ದಟ್ ಈಸ್ ಟ್ಯಾಕ್ಸಬಲ್ ಅಂಡರ್ GST ನಲ್ಲಿ, ದಟ್ ಈಸ್ ಟ್ಯಾಕ್ಸಬಲ್ ಅಂಡರ್ GST, ಟ್ಯಾಕ್ಸಬಲ್. ಕಾಸ್ಟ್, ಥರ್ಡ್ ಪಾಯಿಂಟ್ ಬಂದು ಕಾಸ್ಟ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಆಡಿಟಿಂಗ್ ಸರ್ವಿಸಸ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಚಾರ್ಟೆಡ್ ಅಕೌಂಟೆಂಟ್ ಕಾಸ್ಟ್ ಅಕೌಂಟ್ ಮತ್ತೆ ಕಾಸ್ಟ್ ಆಡಿಟಿಂಗ್ ಸರ್ವಿಸ್ ಅನ್ನ ತನ್ನ ಕ್ಲೈಂಟ್ಸ್ಗೆ ಕೊಟ್ಟಿದ್ದಾನೆ. 50,000 rupees ರಿಸೀವ್ ಮಾಡ್ತಾನೆ. ಸೊ ಹಾಗಾಗಿ ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಅಂಡರ್ GST ನಲ್ಲಿ ಅದು ಕೂಡ ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ಟ್ಯಾಕ್ಸಬಲ್. ಸೆಕ್ರೆಟರಿಯಲ್ ಆಡಿಟಿಂಗ್. ಸೊ ಸೆಕ್ರೆಟರಿಯಲ್ ಆಡಿಟಿಂಗ್ ಸರ್ವಿಸಸ್ ಅನ್ನ 35,000 ವ್ಯಾಲ್ಯೂಗೆ ಯಾರಿಗೋ ಸರ್ವಿಸ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ಕ್ಲೈಂಟ್ಸ್ಗೆ, ಹಾಗಾಗಿ ಅದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಟ್ಯಾಕ್ಸಬಲ್ ಅಂಡರ್ GST, ದಟ್ ಇಸ್ ಟ್ಯಾಕ್ಸಬಲ್. ಫಿಫ್ತ್ ಪಾಯಿಂಟ್ ಬಂದು ವೆರಿಫಿಕೇಶನ್ ಆಫ್ ಡಿಕ್ಲರೇಷನ್ಸ್ ಇನ್ ಪ್ರಿಸ್ಕ್ರೈಬ್ಡ್ ಫಾರ್ಮ್ಸ್ ಫಾರ್ ಕಂಪ್ಲೈನ್ಸಿಂಗ್ ಫಾರ್ ಒಬ್ಟೈನಿಂಗ್ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ₹40,000 ಅಂತ ಕೊಟ್ಟಿದ್ದಾನೆ. ಅಂದ್ರೆ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಸರ್ಟಿಫಿಕೇಟ್ ಅನ್ನ ತಗೊಳ್ಳೋಕೋಸ್ಕರ ವೇರಿಯಸ್ ಡಾಕ್ಯುಮೆಂಟೇಶನ್ಸ್ ಅನ್ನ ವೆರಿಫಿಕೇಶನ್ಸ್ ಅನ್ನ ಮಾಡಿ ಕೊಟ್ಟಿದ್ದಾನೆ. ಹಾಗಾಗಿ ಅವ್ರು 40,000 ರೂಪಾಯಿ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ತನ್ನ ಕ್ಲೈಂಟ್ ಇಂದ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಅಂಡರ್ GST. ಸೊ ಹಾಗಾಗಿ ಟ್ಯಾಕ್ಸಬಲ್. 6th ಪಾಯಿಂಟ್ ಬಂದು ಸರ್ಟಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಟು ಬಿ ಫೈಲ್ಡ್ ಬಿಫೋರ್ ರಿಜಿಸ್ಟರ್ ಆಫ್ ಕಂಪನಿ. ಅಂದ್ರೆ ರಿಜಿಸ್ಟರ್ ಆಫ್ ಕಂಪನಿಗೆ ಕೆಲವೊಂದು ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಅನ್ನ ಫೈಲ್ ಮಾಡಬೇಕಾಗುತ್ತೆ ಆನ್ ಬಿಫಾಫ್ ಆಫ್ ತನ್ನ ಕ್ಲೈಂಟ್ಸ್ ನ ಪರವಾಗಿ ಇವನೇ ಪ್ರೊವೈಡ್ ಮಾಡಿರೋದ್ರಿಂದ. ಸೊ 25,000 rupees ಅನ್ನ ಮನಿಯನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದಾನೆ. ಸೊ ಹಾಗಾಗಿ ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಅಂಡರ್ GST, ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಅಂಡರ್ GST. ಅಂಡ್ 7th ಪಾಯಿಂಟ್ ನೋಡಿ, ಲೆಡ್ಜರ್ ಮೇಂಟೆನೆನ್ಸ್, ನಾನ್ ಪ್ರೊಫೆಷನಲ್ ಸರ್ವಿಸ್ ಅಂಡ್ ಪ್ರಿಪ್ರೇಷನ್ ಆಫ್ ಕೋಚಿಂಗ್ ಮೆಟೀರಿಯಲ್ಸ್ ಅಂತ ಹೇಳಿದೆ. ಅಂದ್ರೆ ಸೊ ಈ ಏನು ಚಾರ್ಟೆಡ್ ಅಕೌಂಟೆಂಟ್ ಏನಿದ್ದಾನೆ, ಇಟ್ ಈಸ್ ನಾನ್ ಪ್ರೊಫೆಷನಲ್ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾನೆ ಅಂಡ್ ಪ್ರಿಪ್ರೇಷನ್ ಆಫ್ ಕೋಚಿಂಗ್ ಮೆಟೀರಿಯಲ್ಸ್ ಅನ್ನ ಪ್ರಿಪೇರ್ ಮಾಡಿಕೊಟ್ಟೋದಕ್ಕೆ 20,000 ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದಾನೆ. ನೋಡಿ, ಇದು ಅವನ ಪ್ರೊಫೆಷನಲ್ ಅಲ್ಲ, ಇದು ನಾನ್ ಪ್ರೊಫೆಷನಲ್ ಸರ್ವಿಸಸ್ ಅನ್ನ ಕೊಡ್ತಾ ಇರೋ ಅಲಾಂಗ್ ವಿತ್ ಕೋಚಿಂಗ್ ಮೆಟೀರಿಯಲ್ ಎಜುಕೇಶನ್ ರಿಲೇಟೆಡ್ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಟ್ರಾನ್ಸಾಕ್ಷನ್ಸ್ ಏನಾಗತ್ತಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಎಕ್ಸಮ್ಟೆಡ್ ಅಂಡರ್ GST. ಹಾಗಾಗಿ ಈ ಒಂದು ಟ್ರಾನ್ಸಾಕ್ಷನ್ ಎಕ್ಸಮ್ಟ್ ಆಗುತ್ತೆ ಬಿಕಾಸ್ ಇಟ್ ಈಸ್ ನಾನ್ ಪ್ರೊಫೆಷನಲ್ ಅಂಡ್ ಕೋಚಿಂಗ್ ಮೆಟೀರಿಯಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಟ್ ಈಸ್ ಎಕ್ಸಮ್ಟೆಡ್ ಅಂಡರ್ GST ಅಂತ ಕರಿತೀವಿ. ಹಾಗಾಗಿ 7th ಒನ್ ಟ್ರಾನ್ಸಾಕ್ಷನ್ ಎಕ್ಸಮ್ಟ್ ಇರುತ್ತೆ. 8th ಒನ್ ಟ್ರಾನ್ಸಾಕ್ಷನ್ ಬಂದು ಫೀಸ್
ಫಾರ್ ರೊಟೀನ್ ವಿಸಿಟ್ ಟು ಇನ್ಕಮ್ ಟ್ಯಾಕ್ಸ್ ಆಫೀಸ್ 55,000. ನೋಡಿ ಪದೇ ಪದೇ ರೊಟೀನ್ ಆಗಿ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ವಿಸಿಟ್ ಮಾಡೋಕ್ಕೆ ಫೀಸ್ ಆಗಿ ತಗೊಂಡಿದ್ದಾನೆ, 55,000 ರುಪೀಸ್ ತಗೊಂಡಿದ್ದಾನೆ ತನ್ನ ಕ್ಲೈಂಟ್ಸ್ ಇಂದ. ಹಾಗಾಗಿ ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಅಂಡರ್ GST, ಟ್ಯಾಕ್ಸಬಲ್ ಅಂತ ಟ್ರೀಟ್ ಮಾಡ್ತೀವಿ. ಅಂಡ್ 9 ಪಾಯಿಂಟ್ ಬಂದು ರೆಮ್ಯುನರೇಷನ್ ಫಾರ್ ಟೀಚಿಂಗ್ CA ಅಂಡ್ ICWA. ನೋಡಿ CA ಮತ್ತೆ ICWA ಗೆ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡೋದಕ್ಕೆ ರೆಮ್ಯುನರೇಷನ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೇನೆ 30,000. ಸೊ ಇಟ್ ಈಸ್ ಪಾರ್ಟ್ ಆಫ್ ಎಜುಕೇಶನಲ್ ಪಾರ್ಟ್ ಆಗಿರುತ್ತೆ. ಹಾಗಾಗಿ ಎಜುಕೇಶನ್ ಸರ್ವಿಸಸ್ ಆರ್ ಎಕ್ಸಮ್ಟ್ ಅಂಡರ್ GST ಆಗುತ್ತೆ. ಹಾಗಾಗಿ ಎಕ್ಸಮ್ಟ್, ಇದು ಎಕ್ಸಮ್ಟ್ ಬಿಕಾಸ್ ಆಫ್ ರೆಮ್ಯುನರೇಷನ್ಸ್ ಅನ್ನ ರಿಸೀವ್ ಮಾಡ್ತಾ ಇದ್ದಾನೆ. ಟೀಚಿಂಗ್ CA ಮತ್ತೆ ICWA ಸ್ಟೂಡೆಂಟ್ಗೆ ಟೀಚ್ ಮಾಡಿ 30,000 ರಿಸೀವ್ ಮಾಡ್ಕೊಂಡಿದ್ದಾನೆ. ಇಟ್ ಇಸ್ ಅನ್ ಎಜುಕೇಶನಲ್ ಸರ್ವಿಸ್, ಇಸ್ ಎಕ್ಸಮ್ಟೆಡ್ ಫ್ರಮ್ GST. ಹಾಗಾಗಿ 9 ಪಾಯಿಂಟ್ ಎಕ್ಸಮ್ಟ್ ಆಗಿರುತ್ತೆ. 10 ಪಾಯಿಂಟ್ ಬಂದು fees from outsourcing work of clients such as billing and ledger maintenance. That is fees from outsourcing. ನೋಡಿ, ಸೊ ಚಾರ್ಟೆಡ್ ಅಕೌಂಟೆಂಟ್ ಏನಿದ್ದಾನೆ ಅವನು ಔಟ್ಸೋರ್ಸಿಂಗ್ ಅನ್ನ ಮಾಡೋದಕ್ಕೆ ಅವನು ಫೀಸ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ ತನ್ನ ಕ್ಲೈಂಟ್ಸ್ ಇಂದ. ಬಿಕಾಸ್ ಆಫ್ ಐ ಪ್ರೊವೈಡೆಡ್ ಸಮ್ ಔಟ್ಸೋರ್ಸಿಂಗ್ ಸರ್ವಿಸಸ್ ಅನ್ನ ಕೊಟ್ಟಿದ್ದಾನೆ. ಚಾರ್ಟೆಡ್ ಅಕೌಂಟೆಂಟ್ ಔಟ್ಸೋರ್ಸಿಂಗ್ ಸರ್ವಿಸಸ್ ಅನ್ನ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇದು ಎಕ್ಸಮ್ಟ್ ಅಂಡರ್ GST, ಎಕ್ಸಮ್ಟ್ ಆಗಿರುತ್ತೆ. ಹಾಗಾಗಿ ಎಕ್ಸಮ್ಟ್. ಸರ್ವಿಸ್ ರೆಂಡರ್ಡ್ ಇನ್ ಡೆಲ್ಲಿ. ಸೊ ನೋಡಿ, ಡೆಲ್ಲಿಗೆ ಸರ್ವಿಸ್ ಕೊಡ್ತಾ ಇರೋದು. ಸೊ ನಮ್ಮ ಇವರು ಡೀಲರ್ ಯಾರಿದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ ಇರೋದು ಬೆಂಗಳೂರು ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ, ರಿಜಿಸ್ಟರ್ ಆಗಿರೋದು ಕರ್ನಾಟಕದಲ್ಲಿ ಅಂತ ಅರ್ಥ. ಸೊ ಬೆಂಗಳೂರಲ್ಲಿ ಇದ್ಕೊಂಡು ಡೆಲ್ಲಿಗೆ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇಟ್ ಈಸ್ ಟ್ಯಾಕ್ಸಬಲ್ ಆಗುತ್ತೆ. ಬಟ್ IGST ನ ಪೇಮೆಂಟ್ ಮಾಡಬೇಕಾಗುತ್ತೆ. ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ GST. ಡೆಲ್ಲಿ ಕೊಡ್ತಾ ಇದ್ದಾರೆ ಟ್ಯಾಕ್ಸಬಲ್, ಬಟ್ ಲಯಬಲ್ ಟು ಪೇ IGST ನ ಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಫೀಸ್ ಪೇಡ್ ಟು ಸ್ಟೇಟ್ ಗವರ್ಮೆಂಟ್. ನೋಡಿ, ಯಾವುದೇ ಗವರ್ಮೆಂಟ್ಗೆ ಫೀಸ್ ಅನ್ನ ಪೇಮೆಂಟ್ ಅನ್ನ ಮಾಡ್ತೀರಾ ಸೊ ಅಂತ ಹೇಳಿದ್ರೆ ಅದು ಎಕ್ಸಮ್ಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಫೀಸ್ ಪೇಡ್ ಟು ಗವರ್ಮೆಂಟ್ ಈಸ್ ಎಕ್ಸಮ್ಟ್. ಫೀಸ್ ಪೇಡ್ ಟು ಗವರ್ಮೆಂಟ್ ಈಸ್ ಎಕ್ಸಮ್ಟ್ ಅಂತ ಟ್ರೀಟ್ ಮಾಡ್ತೀವಿ. ಎಕ್ಸಮ್ಟ್ ಇಫ್ ಲೆಸ್ ದ್ಯಾನ್ 5,000 ಇದ್ರೆ ಮಾತ್ರನೇ ಎಕ್ಸಮ್ಟ್ ಆಗೋದು. ಹಾಗಾಗಿ ಸೊ ಇದು 2,000 ಮಾತ್ರ ಇದೆ, ಅಂದ್ರೆ ಲೆಸ್ ದ್ಯಾನ್ 5,000 ಇದೆ. ಹಾಗಾಗಿ ಇದನ್ನ ಎಕ್ಸಮ್ಟ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಮೋರ್ ದ್ಯಾನ್ ಇದ್ದಿದ್ರೆ, ನೀವು ಸಪೋಸ್ 6,000 ಇತ್ತು ಅನ್ಕೊಳ್ಳಿ, 6,000 ಫುಲ್ ಟ್ಯಾಕ್ಸಬಲ್ ಆಗ್ತಾ ಇತ್ತು. ಬಟ್ ಲೆಸ್ ದ್ಯಾನ್ 5,000 ಇದ್ರೆ ಅಪ್ ಟು ದಟ್ ಅಮೌಂಟ್ ಈಸ್ ಫುಲ್ಲಿ ಎಕ್ಸಮ್ಟೆಡ್. ಫೀಸ್ ನಿಜ ಎಕ್ಸಮ್ಟ್. ಸೊ ನಮ್ಗೆ ಇದು ಕ್ವಶನ್ಸ್ ಅಲ್ಲಿ ಅಪ್ ಟು 12 ಪಾಯಿಂಟ್ಸ್ ಇರೋದು. ನಮ್ಗೆ ಹೇಳಿದ್ದಾರೆ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ GST ಪೇಯಬಲ್ ಆನ್ ಔಟ್ವರ್ಡ್ ಸಪ್ಲೈ. ನೋಡಿ, ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ, ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ GST ಪೇಯಬಲ್ ಆನ್ ಔಟ್ವರ್ಡ್ ಸಪ್ಲೈ. ಅಂದ್ರೆ ನಾವು ಸರ್ವಿಸಸ್ ಅನ್ನ ಚಾರ್ಟೆಡ್ ಅಕೌಂಟೆಂಟ್ ಏನ್ ಕೊಡ್ತಾ ಇದ್ದಾನೆ ಬೇರೆ ಕ್ಲೈಂಟ್ಸ್ಗೆ, ಅದರಿಂದ ಔಟ್ವರ್ಡ್ ಸಪ್ಲೈ ಮೇಲೆ ಎಷ್ಟು GST ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು, GST ಪೇಯಬಲ್ ನ ಬರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾನೆ. IGST ರೇಟ್ ಈಸ್ 18% ಇದೆ, CGST 9% ಅಂಡ್ SGST ಈ ರೇಟ್ ಈಸ್ 9% ಅವರೇ ಕೊಟ್ಟಿದ್ದಾರೆ. ಸಪೋಸ್ ಸರ್ವಿಸಸ್ಗೆ GST ರೇಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಗೊತ್ತಿರಬೇಕು 18% GST ಅನ್ನ ನೀವು ತಗೋಬೇಕಾಗುತ್ತೆ. ಈ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ. ನೋಡಿ, ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, GST ಪೇಯಬಲ್ ಅನ್ನ ಮಾಡಬೇಕು ಔಟ್ವರ್ಡ್ ಸಪ್ಲೈ ಅಂತ ಹೇಳಿದ್ರೆ. ಸೊ ಔಟ್ವರ್ಡ್ ಸಪ್ಲೈ ಅಂದ್ರೆ ಸೇಲ್ಸ್, ಸಪ್ಲೈ ಮಾಡಿರೋದು, ಸೇಲ್, ಟ್ರಾನ್ಸ್ಫರ್, ಎಕ್ಸ್ಚೇಂಜ್, ಬಾರ್ಟರ್, ಲೈಸೆನ್ಸ್, ಲೀಸ್, ರೆಂಟ್, ಡಿಸ್ಪೋಸಲ್, ಇವೆಲ್ಲ ಔಟ್ವರ್ಡ್ ಸಪ್ಲೈ ಅಂತ ಕರಿತೀವಿ. ಸೊ ಯಾವ ತರ ನೀವು ಕಾಲಮ್ಸ್ ಹಾಕೋಬೇಕು ಔಟ್ವರ್ಡ್ ಸಪ್ಲೈ ಅಂದ್ರೆ ಈ ತರ 4 ಕಾಲಮ್ಸ್ ಅನ್ನ ಹಾಕೊಳ್ಳಿ. ಸೊ ಕಾಂಪಿಟೇಷನ್ ಆಫ್ GST ಪೇಯಬಲ್ ಆನ್ ಔಟ್ವರ್ಡ್ ಸಪ್ಲೈ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಸೆಕೆಂಡ್ ಕಾಲಮ್ CGST, ಥರ್ಡ್ ಕಾಲಮ್ SGST, ಫೋರ್ತ್ ಕಾಲಮ್ IGST. ಒಂದೊಂದು ಟ್ರಾನ್ಸಾಕ್ಷನ್ಸ್ಗೆ ನಾವು ಸಪ್ರೇಟ್ ಆಗಿ ಮಾಡಬೇಕಾಗುತ್ತೆ. ಬನ್ನಿ, ಫಸ್ಟ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ್ದು ಟ್ಯಾಕ್ಸಬಲ್ ಇದೆ, ಯಾವ್ದು ಎಕ್ಸಮ್ಟ್ ಇದೆ, ಹೇಗ್ ಮಾಡಬೇಕು ಅಂತ. ಮತ್ತೆ SGST ಯಾವಾಗ ಕೊಡ್ತೀವಿ ಅಂದ್ರೆ ಇಂಟ್ರಾ ಸ್ಟೇಟ್ ಸಪ್ಲೈ ಆದ್ರೆ CGST SGST ಈಕ್ವಲ್ ರೇಟ್ ಕೊಡಬೇಕು. 9% ಅವ್ರು ಹೇಳಿದ್ದಾರೆ. ಅಂಡ್ IGST ಯಾವಾಗ ಕೊಡ್ತೀವಿ ಅಂದ್ರೆ ಇಂಟರ್ ಸ್ಟೇಟ್ ಆದ್ರೆ IGST ಕೊಡ್ತೀವಿ. ಸೊ ಹಾಗಾಗಿ ಫಸ್ಟ್ ನಮಗೆ ಈ ಮಿಸ್ಟರ್ ಗುಲೇಚ ಏನಿದ್ದಾರೆ ಅವರು ಚಾರ್ಟೆಡ್ ಅಕೌಂಟೆಂಟ್ ಇರೋದು ಬೆಂಗಳೂರಲ್ಲಿ. ನೋಡಿ, ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅನ್ನ ನೋಡಿ ಎಲ್ಲಿಗೆ ಸರ್ವಿಸ್ ಕೊಟ್ಟಿದ್ದಾರೆ ಅಂತ ಹೇಳಿಲ್ಲ, ಎಕ್ಸೆಪ್ಟ್ 11th one ಟ್ರಾನ್ಸಾಕ್ಷನ್ಸ್ ಅನ್ನ ಬಿಟ್ಟು 11th one ಟ್ರಾನ್ಸಾಕ್ಷನ್ಸ್ ಅನ್ನ ಬಿಟ್ಟು ಇನ್ನ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅಸ್ಯೂಮ್ ಮಾಡ್ಕೊಳ್ಳಿ ಯಾವ ಪ್ಲೇಸ್ಗೆ ಕಟ್ತಾ ಇದ್ದಾನೆ ಅಂತ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಅಸ್ಯೂಮ್ ವಿತ್ ಇನ್ ದಿ ಸ್ಟೇಟ್ ಡೀಲರ್ ಎಲ್ಲಿದನೋ ಅದೇ ಪ್ಲೇಸ್ ಅಲ್ಲಿ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಎಕ್ಸೆಪ್ಟ್ 11th one ಟ್ರಾನ್ಸಾಕ್ಷನ್ ಬಿಟ್ಟು ಉಳಿದ ಎಲ್ಲಾ ಟ್ರಾನ್ಸಾಕ್ಷನ್ಗಳು ಕೂಡ ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ, ಇಂಟ್ರಾ ಸ್ಟೇಟ್ ಆಗಿರುತ್ತೆ. ಹಾಗಾಗಿ ಎಲ್ಲಾ ಟ್ರಾನ್ಸಾಕ್ಷನ್ಗೂ ನಾವು CGST
ಮತ್ತೆ SGST ಕೊಡಬೇಕು. ಬಟ್ 11th ಒನ್ ಟ್ರಾನ್ಸಾಕ್ಷನ್ಸಿಗೆ ಮಾತ್ರ ನಾವು IGST ಕೊಡಬೇಕು. ಏನಕ್ಕೆ ಅಂದ್ರೆ ನೋಡಿ, ಚಾರ್ಟೆಡ್ ಅಕೌಂಟೆಂಟ್ ಇರೋದು ಬೆಂಗಳೂರಲ್ಲಿ, 11th ಒನ್ ಮಾತ್ರ ಸರ್ವಿಸ್ ಕೊಡ್ತಾ ಇರೋದು ಡೆಲ್ಲಿಗೆ, ಬೆಂಗಳೂರಿಂದ ಡೆಲ್ಲಿಗೆ ಸರ್ವಿಸ್ ಕೊಡ್ತಾ ಇದ್ದಾನೆ. ಹಾಗಾಗಿ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ, ಅದೊಂದಕ್ಕೆ ಮಾತ್ರನೇ IGST ಕೊಡಬೇಕು. ಉಳಿದ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಯಾವ್ಯಾವ ಟ್ಯಾಕ್ಸಬಲ್ ಇದೆ, ಎಲ್ಲಿಗೆ ಸರ್ವಿಸಸ್ ಅಂತ ಹೇಳಿಲ್ಲ ಅಂದ್ರೆ ಅಸ್ಯೂಮ್ ಮಾಡ್ಕೊಳ್ಳಿ ಎಲ್ಲದೂ ಕೂಡ ಇಂಟ್ರಾ ಸ್ಟೇಟ್ ಅಂತಾನೆ ಅರ್ಥ. ಹಾಗಾಗಿ ನೀವು ಅವಕ್ಕೆ CGST SGST ಕೊಡಬೇಕು. ಸೊ ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಹೇಗ್ ಮಾಡ್ಬೇಕು ಅಂತ. ನೋಡಿ, ಫಸ್ಟ್ ಒನ್ ಬಂದು ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಸರ್ವಿಸಸ್ ಇದೆ, 1,25,000. ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ GST ಅಂತ ಹೇಳಿದ್ದಾರೆ. ಹಾಗಾಗಿ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಸರ್ವಿಸಸ್ 1,25,000 ವ್ಯಾಲ್ಯೂ ಇದೆ. ಇಂಟು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಇರೋದು. ಸೊ ನೋಡಿ, ಎಲ್ಲಿಗೆ ಅಂತ ಹೇಳಿಲ್ಲ, ಅಸ್ಯೂಮ್ ಮಾಡ್ಕೊಳ್ಳಿ ಬೆಂಗಳೂರಲ್ಲೇ ಕೊಡ್ತಾ ಇದ್ದೇನೆ ಅಂತ ಅರ್ಥ. ಇಂಟ್ರಾ ಆಗುತ್ತೆ, ನಾವು CGST SGST ಕೊಡಬೇಕು. ಹಾಗೆ ಈ CGST SGST ರೇಟ್ ಎಷ್ಟಿದೆ? 9% CGST ಇದೆ, 9% SGST ಇದೆ. ಹಾಗಾಗಿ ನಾನು 9% CGST ಮತ್ತೆ SGST ಕೊಡಬೇಕು. ಸೊ ಹಾಗಾಗಿ 9% ಈಚ್ ಅಂತ ತಗೊಳ್ತೀನಿ. ಅಂದ್ರೆ 9% ಈಚ್ ಅಂದ್ರೆ CGST ಮತ್ತೆ SGST ಎರಡಿಗೂ ಕೂಡ. ಸೊ ಬ್ರಾಕೆಟ್ ಅಲ್ಲಿ ತೋರಿಸ್ತೀನಿ, CGST 9% ಇದೆ, ಮತ್ತೆ SGST ಕೂಡ 9% ಇದೆ, SGST ಕೂಡ 9% ಇದೆ. ಸೊ ನೀವು 1,25,000 ಮೇಲೆ 9% ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, 1,25,000 ಇಂಟು 9% ಮಾಡಿದ್ರೆ 11,250 ಬರುತ್ತೆ. ಸೊ CGST 11,250, SGST 11,250, IGST ಕೊಡಲ್ಲ, ಬಿಕಾಸ್ ಇಟ್ ಈಸ್ ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ತಗೊಳ್ಳಿ. ಇದು ಮೊದಲನೇ ಪಾಯಿಂಟ್, ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಸರ್ವಿಸಸ್. ದೆನ್ ಎರಡನೇ ಪಾಯಿಂಟ್ ಬಂದು ರೆಪ್ರೆಸೆಂಟೇಷನ್ ಬಿಫೋರ್ ವೇರಿಯಸ್ ಸ್ಟ್ಯಾಟ್ಯೂಟರಿ ಅಥಾರಿಟೀಸ್ ಅಂತ ಹೇಳಿದ್ರೆ, ವೇರಿಯಸ್ ಸ್ಟ್ಯಾಟ್ಯೂಟರಿ ಅಥಾರಿಟೀಸ್ಗೆ ರೆಪ್ರೆಸೆಂಟೇಷನ್ಸ್ ಅನ್ನ ಮಾಡೋದಕ್ಕೆ 1,00,000 rupees ಅನ್ನ ಕ್ಲೈಂಟ್ ಇಂದ ರಿಸೀವ್ ಮಾಡ್ತಾ ಇದ್ದಾನೆ. ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ GST. ಹಾಗಾಗಿ ರೆಪ್ರೆಸೆಂಟೇಷನ್ ಬಿಫೋರ್ ವೇರಿಯಸ್ ಸ್ಟ್ಯಾಟ್ಯೂಟರಿ ಅಥಾರಿಟೀಸ್ ಎಷ್ಟಪ್ಪ ಅಂತ ಹೇಳಿದ್ರೆ 1,00,000 rupees ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ. ಅಟ್ 18% ಟ್ಯಾಕ್ಸ್ ಇರೋದು, CGST ಮತ್ತೆ SGST 9%. ಎಲ್ಲಿ ಅಂತ ಹೇಳಿಲ್ಲ, ಅಸ್ಯೂಮ್ ಇಂಟ್ರಾ ಸ್ಟೇಟ್ ಅಂತಾನೆ ಅರ್ಥ. ಹಾಗಾಗಿ 9% ಈಚ್ ಮಾಡಿದ್ರೆ ನಿಮ್ಗೆ 9% ಈಚ್ ಮಾಡಿದ್ರೆ ಸೊ ನಮಗೆ CGST 9,000 ಬರುತ್ತೆ, SGST ಕೂಡ 9,000 SGST ಬರುತ್ತೆ, IGST ಬರಲ್ಲ, ಬಿಕಾಸ್ ಇಂಟ್ರಾ ಸ್ಟೇಟ್ ಆಗಿರೋದ್ರಿಂದ. ದೆನ್ ಥರ್ಡ್ ಒನ್ ಬಂದು ಕಾಸ್ಟ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಆಡಿಟಿಂಗ್ 50,000 ಸರ್ವಿಸಸ್ ನ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಎಲ್ಲಿ ಅಂತ ಹೇಳಿಲ್ಲ, ಹಾಗಾಗಿ ಇಂಟ್ರಾ ಸ್ಟೇಟ್ ಅಂತಾನೆ ಅರ್ಥ. ಸೊ ಕಾಸ್ಟ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ 50,000 ಸರ್ವಿಸ್ ಅನ್ನ ಕೊಟ್ಟಿರೋದು. ಸೊ 50,000 ಮೇಲೆ ನಾವು 9% ಈಚ್ ಮಾಡಬೇಕು. ಸೊ 9% ಈಚ್ ಮಾಡಿದಾಗ ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, 9% ಈಚ್ ಮಾಡಿದ್ರೆ 4,500 CGST ಬರುತ್ತೆ ಅಂಡ್ 4,500 SGST ಬರುತ್ತೆ, IGST ಇಲ್ಲ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಬಂದು, ದಟ್ ಈಸ್ ಥರ್ಡ್ ಪಾಯಿಂಟ್ ಅಲ್ವಾ. ದೆನ್ ಫೋರ್ತ್ ಪಾಯಿಂಟ್ ಬಂದು ಯಾವುದು, ಸೆಕ್ರೆಟರಿಯಲ್ ಆಡಿಟಿಂಗ್ ಕೊಟ್ಟಿದ್ದಾರೆ. ಸೊ ಸೆಕ್ರೆಟರಿಯಲ್ ಆಡಿಟಿಂಗ್ 35,000 ಇದೆ, ಇಟ್ ಈಸ್ ಟ್ಯಾಕ್ಸಬಲ್. ಸೊ ಹಾಗಾಗಿ ಸೆಕ್ರೆಟರಿಯಲ್ ಆಡಿಟಿಂಗ್ ಎಲ್ಲಿ ಅಂತ ಹೇಳಿಲ್ಲ, ಅಸ್ಯೂಮ್ ಮಾಡ್ಕೊಳ್ಳಿ ಇಂಟ್ರಾ ಸ್ಟೇಟ್ ಅಂತ ಅರ್ಥ. ಸೊ 35,000 ವ್ಯಾಲ್ಯೂ ಇರ್ತಕ್ಕಂಥದ್ದು ಸೆಕ್ರೆಟರಿಯಲ್ ಆಡಿಟಿಂಗ್. ಈ 35,000 ಮೇಲೆ ಇಂಟು 9% CGST ಅಂಡ್ SGST ಎರಡೂ ಕೊಡಬೇಕು. ಹಾಗಾಗಿ 9% ಈಚ್ ಮಾಡಿದ್ರೆ ನಮಗೆ 3,150 ಸಿಗುತ್ತೆ. 3,150 CGST 3,150, SGST ಬರುತ್ತೆ, IGST ಕೊಡೋ ಹಾಗಿಲ್ಲ. ಇದು ಸೆಕ್ರೆಟರಿಯಲ್ ಆಡಿಟಿಂಗ್. ದೆನ್ ಫಿಫ್ತ್ ಪಾಯಿಂಟ್ ಬಂದು ವೆರಿಫಿಕೇಶನ್ ಆಫ್ ಡಿಕ್ಲರೇಷನ್ ಇನ್ ಪ್ರಿಸ್ಕ್ರೈಬ್ ಫಾರ್ಮ್ಸ್ ಆಫ್ ಕಂಪ್ಲೈಂಟ್ಸ್ ಫಾರ್ obtaining ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಅನ್ನ ರಿಸೀವ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಅನ್ನ ಸರ್ಟಿಫಿಕೇಟ್ ಅನ್ನ ರಿಸೀವ್ ಮಾಡ್ಕೋಬೇಕಾದ್ರೆ ವೇರಿಯಸ್ ಡಿಕ್ಲರೇಷನ್ಸ್ ಅನ್ನ ಕೊಟ್ಟಿದ್ದಾನೆ 40,000ಗೆ. ಸೊ ಎಲ್ಲಿ ಅಂತ ಹೇಳಿಲ್ಲ, ಅಸ್ಯೂಮ್ ಮಾಡ್ಕೊಳ್ಳಿ ಬೆಂಗಳೂರಲ್ಲೇ ಕೊಟ್ಟಿದ್ದಾನೆ ಅಂತ ಅರ್ಥ. ಸೊ 40,000ಗೆ ವ್ಯಾಲ್ಯೂನ ಕೊಟ್ಟಿರ್ತಕ್ಕಂಥದ್ದು 40,000ಗೆ ಕೊಟ್ಟಿರೋದು. ಹಾಗಾಗಿ 40,000 ಮೇಲೆ ಇಂಟು 9% ಈಚ್ 9% ಈಚ್ ಮಾಡಬೇಕಾಗುತ್ತೆ. 40,000ಗೆ 9% ಈಚ್ ಮಾಡಿದ್ರೆ ನಮಗೆ 4,000 ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 3,600 ನಮಗೆ CGST ಬರುತ್ತೆ, 3,600 CGST 3,600 SGST ಬರುತ್ತೆ, IGST ಇಲ್ಲ. ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್ ಬಂದು
ಸರ್ಟಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಟು ಬಿ ಫೈಲ್ಡ್ ಬಿಫೋರ್ ರಿಜಿಸ್ಟರ್ ಆಫ್ ಕಂಪನಿ. ಸರ್ಟಿಫಿಕೇಶನ್ಸ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ಫೈಲ್ ಮಾಡಿದ್ದಾನೆ, ರಿಜಿಸ್ಟರ್ ಆಫ್ ಕಂಪನಿಗೆ ಫೈಲ್ ಮಾಡಿದ್ದಾನೆ. 25,000ಗೆ ಫೈಲ್ ಮಾಡಿರೋದು. ಸೊ ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ GST. ಸೊ ಎಲ್ಲಿ ಅಂತ ಹೇಳಿಲ್ಲ, ಅಸ್ಯೂಮ್ ಮಾಡ್ಕೊಳ್ಳಿ ಬೆಂಗಳೂರಲ್ಲೇ ಅವನು ಫೈಲ್ ಮಾಡಿರೋದು ಅಂತ ಅರ್ಥ. ಸೊ 25,000 ವ್ಯಾಲ್ಯೂ ಇಂಟು 9% ಈಚ್. CGST 9% ಅಂಡ್ SGST ಕೂಡ 9%. ಈಗ 25,000 ಮೇಲೆ ನೀವು 9% ಅನ್ನ ಮಾಡಿದ್ರೆ ನಿಮ್ಗೆ 2,250 CGST ಬರುತ್ತೆ ಅಂಡ್ 2,250 SGST ಕೂಡ ನಿಮ್ಗೆ ಬರುತ್ತೆ. ಇದು ಸರ್ಟಿಫಿಕೇಶನ್ ಆಫ್ ಡಾಕ್ಯುಮೆಂಟ್ ಟು ಬಿ ಫೈಲ್ಡ್ ವಿತ್ ರಿಜಿಸ್ಟರ್ ಆಫ್ ಕಂಪನಿ. ನೆಕ್ಸ್ಟ್ ಇನ್ಯಾವುದಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, 7th ಒನ್ ಬಂದು ಲೆಡ್ಜರ್ ಮೇಂಟೆನೆನ್ಸ್ ನಾನ್ ಪ್ರೊಫೆಷನಲ್ ಸರ್ವಿಸ್ ಅಂಡ್ ಪ್ರಿಪರೇಷನ್ ಆಫ್ ಕೋಚಿಂಗ್ ಮಟೀರಿಯಲ್ಸ್. ಇದು ಅವನ ಸರ್ವಿಸಸ್ ಅಲ್ಲ, ನಾನ್ ಪ್ರೊಫೆಷನಲ್ ಸರ್ವಿಸಸ್ ಆಗಿರೋದ್ರಿಂದ, ಜೊತೆಗೆ ಕೋಚಿಂಗ್ ಮೆಟೀರಿಯಲ್ ಇಟ್ ಇಸ್ ಅ ಪಾರ್ಟ್ ಆಫ್ ಎಜುಕೇಶನಲ್ ಸರ್ವಿಸ್ ಆಗಿರೋದ್ರಿಂದ, ಸೊ ಈ ಲೆಡ್ಜರ್ ಮೇಂಟೆನೆನ್ಸ್ ಅಥವಾ ನಾನ್ ಪ್ರೊಫೆಷನಲ್ ಏನಿದೆ ಇಟ್ ಈಸ್ ಎಕ್ಸಮ್ಟ್ ಆಗಿರುತ್ತೆ. ಹಾಗಾಗಿ ಎಕ್ಸಮ್ಟೆಡ್. ಎಲ್ಲೂ ಕೂಡ ತಗೋಬೇಡಿ, ಇದು ಎಕ್ಸಮ್ಟ್ ಆಗಿರುತ್ತೆ ಬಿಕಾಸ್ ಇಟ್ ಈಸ್ ನಾನ್ ಪ್ರೊಫೆಷನಲ್ ಸರ್ವಿಸ್ ಆಗಿರೋದ್ರಿಂದ. ಅವನ ಸರ್ವಿಸ್ ಅಲ್ಲ, ಇಟ್ ಇಸ್ ನಾನ್ ಪ್ರೊಫೆಷನಲ್ ಸರ್ವಿಸ್, ಹಾಗಾಗಿ ಎಕ್ಸಮ್ಟ್. ನೆಕ್ಸ್ಟ್ 8th ಒನ್ ಬಂದು ಫೀಸ್ ಫಾರ್ ರೊಟೀನ್ ವಿಸಿಟ್ ಟು ಇನ್ಕಮ್ ಟ್ಯಾಕ್ಸ್ ಆಫೀಸ್. ಪದೇ ಪದೇ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ವಿಸಿಟ್ ಮಾಡೋದಕ್ಕೆ ತನ್ನ ಕ್ಲೈಂಟ್ಸ್ ಇಂದ ಫೀಸ್ ಅನ್ನ ಚಾರ್ಜ್ ಮಾಡಿದ್ದಾರೆ. ಸೊ ಹಾಗಾಗಿ ಇಟ್ ಈಸ್ ಟ್ಯಾಕ್ಸಬಲ್. ಫೀಸ್ ಫ್ರಮ್ ರೊಟೀನ್ ವಿಸಿಟ್ ಫ್ರಮ್ ಇಸ್ ವೆರಿ ಕ್ಲೈಂಟ್ಸ್ ಇಂದ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಪದೇ ವಿಸಿಟ್ ಮಾಡಿದ 55,000 ರಿಸೀವ್ ಮಾಡಿದ್ದಾನೆ. ಸೊ ಇಟ್ ಈಸ್ ಟ್ಯಾಕ್ಸಬಲ್. ಎಲ್ಲಿ ಅಂತ ಹೇಳಿಲ್ಲ, ಅಸ್ಯೂಮ್ ಮಾಡ್ಕೊಳ್ಳಿ ವಿತ್ ಇನ್ ದಿ ಸ್ಟೇಟ್ ಅಂತಾನೆ ಅರ್ಥ. ಸೊ 9% ಈಚ್, 9% ಈಚ್ ಮಾಡಬೇಕು. ಸೊ 55,000 ಮೇಲೆ 9% ಈಚ್ ಮಾಡಿದ್ರೆ 4,950 CGST ಬರುತ್ತೆ, 4,950 SGST ಬರುತ್ತೆ, IGST ಬರೋದಿಲ್ಲ. ದೆನ್ ನೆಕ್ಸ್ಟ್ ಯಾವ್ದಿದೆಯಪ್ಪ ಅಂತ ಹೇಳಿದ್ರೆ 9th ಪಾಯಿಂಟ್ ಬಂದು ರೆಮ್ಯುನರೇಷನ್ ಫಾರ್ ಟೀಚಿಂಗ್ CA ಅಂಡ್ ICWS ಸ್ಟೂಡೆಂಟ್. ನೋಡಿ, ರೆಮ್ಯುನರೇಷನ್ ಫಾರ್ ಟೀಚಿಂಗ್ CA ಅಂಡ್ ICWS ಸ್ಟೂಡೆಂಟ್ಸ್ಗೆ ನೀವು ಟೀಚ್ ಮಾಡೋದಕ್ಕೆ ರೆಮ್ಯುನರೇಷನ್ಸ್ ಅನ್ನ ಚಾರ್ಟೆಡ್ ಅಕೌಂಟೆಂಟ್ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ. ಸೊ ಇಟ್ ಈಸ್ ಪಾರ್ಟ್ ಆಫ್ ಎಜುಕೇಶನಲ್ ಸರ್ವಿಸ್ ಅಂತ ಕರಿತೀವಿ, ಹಾಗಾಗಿ ಇಟ್ ಈಸ್ ಎಕ್ಸಮ್ಟೆಡ್ ಅಂಡರ್ GST. ಇದು ಎಕ್ಸಮ್ಟ್ ಆಗಿರುತ್ತೆ. ಸೊ ರೆಮ್ಯುನರೇಷನ್ ಫಾರ್ ಟೀಚಿಂಗ್ CA ಅಂಡ್ ICWS ಸ್ಟೂಡೆಂಟ್ ಇಟ್ ಈಸ್ ಎಕ್ಸಮ್ಟ್ ಆಗಿರುತ್ತೆ. ಯಾವುದೇ ಟ್ಯಾಕ್ಸ್ ಅನ್ನ ಕೊಡೋದಿಲ್ಲ, CGST ಆಗಲಿ ಅಥವಾ SGST ಆಗಲಿ, ಇದು ಎಕ್ಸಮ್ಟೆಡ್ ಅಂಡರ್ GST ಇಂದ ಎಕ್ಸಮ್ಟ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಫ್ರೀ ಫ್ರಮ್ ಔಟ್ಸೋರ್ಸಿಂಗ್ ವರ್ಕ್ ಆಫ್ ಕ್ಲೈಂಟ್ ಸಚ್ ಆಸ್ ಬಿಲ್ಲಿಂಗ್ ಅಂಡ್ ಲೆಡ್ಜರ್ ಪೋಸ್ಟಿಂಗ್. ನೋಡಿ, ಔಟ್ಸೋರ್ಸಿಂಗ್ ಅನ್ನ ಕಳಿಸಿರೋದಕ್ಕೆ ಅವರು ಫೀಸ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದು ಅವನ ಸರ್ವಿಸಸ್ ಅಲ್ಲ, ಔಟ್ಸೋರ್ಸಿಂಗ್ ಮಾಡಿ ಅವರು 75,000 ರುಪೀಸ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಔಟ್ಸೋರ್ಸಿಂಗ್ ಚಾರ್ಟೆಡ್ ಅಕೌಂಟೆಂಟ್ ಔಟ್ಸೋರ್ಸ್ ಮಾಡಿ ಯಾವುದೇ ಮನಿಯನ್ನ ರಿಸೀವ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಎಕ್ಸಮ್ಟೆಡ್ ಅಂಡರ್ GST. ಹಾಗಾಗಿ ಎಲ್ಲೂ ಕೂಡ ಅದು ಟ್ಯಾಕ್ಸಬಲ್ ಆಗೋದಿಲ್ಲ. ಸೊ ಎಕ್ಸಮ್ಟ್ ಆಗುತ್ತೆ. ಸೊ ಎಕ್ಸಮ್ಟ್ ಅಂಡರ್ GST ಬಿಕಾಸ್ ಆಫ್ ಔಟ್ಸೋರ್ಸಿಂಗ್ ಸರ್ವಿಸಸ್ ಚಾರ್ಟೆಡ್ ಅಕೌಂಟೆಂಟ್ಗೆ ಎಕ್ಸಮ್ಟ್ ಆಗಿರುತ್ತೆ. ನೆಕ್ಸ್ಟ್ ಇನ್ಯಾವುದಿದೆಯಪ್ಪ ಅಂದ್ರೆ 11th ಒನ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಸರ್ವಿಸ್ ರೆಂಡರ್ಡ್ ಇನ್ ಡೆಲ್ಲಿಯಲ್ಲಿ ಸರ್ವಿಸಸ್ ಅನ್ನ ಕೊಡ್ತಾ ಇರೋದು. ನಮ್ಮ ಚಾರ್ಟೆಡ್ ಅಕೌಂಟೆಂಟ್ ಇರೋದೆಲ್ಲಪ್ಪ ಅಂದ್ರೆ ಬೆಂಗಳೂರಲ್ಲಿ, ಸರ್ವಿಸ್ ಅನ್ನ ಕೊಡ್ತಾ ಇರೋದು ಡೆಲ್ಲಿಗೆ ಸರ್ವಿಸ್ ಕೊಡ್ತಾ ಇರೋದು. ನೋಡಿ, ಬೆಂಗಳೂರಿಂದ ಡೆಲ್ಲಿ ಕೊಡ್ತಾ ಇದ್ದೀರಾ, ಇದೊಂದಕ್ಕೆ ಮಾತ್ರನೇ ನಾವು IGST ನ ತಗೊಳ್ತಕ್ಕಂಥದ್ದು. ಏನಕ್ಕೆ ಅಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ಲೇಸ್ ಹೇಳಿದ್ದಾರೆ, ಯಾವ ಪ್ಲೇಸ್ಗೆ ನೀನು ಸರ್ವಿಸ್ ಕೊಡ್ತಾ ಇದೆಯಾ, ಡೆಲ್ಲಿಗೆ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದಾನೆ. ಹಾಗಾಗಿ ಈ ಒಂದು ಡೆಲ್ಲಿ ಏನಿದೆ ಇದಕ್ಕೆ ನೀವು 70,000 ಸರ್ವಿಸ್ ಕೊಡ್ತಾ ಇದ್ದಾನೆ ಇಂಟು 18% ಅನ್ನ ತಗೋಬೇಕಾಗುತ್ತೆ. ಬಿಕಾಸ್ ಇಟ್ ಈಸ್ IGST ಪೇಯಬಲ್. CGST ಮತ್ತೆ SGST ನ ಕೊಡೋಗಿಲ್ಲ, IGST ನೇ ಕೊಡಬೇಕಾಗುತ್ತೆ. ಎಷ್ಟಪ್ಪ ಅಂದ್ರೆ ಸೊ 70,000 ಮೇಲೆ ನೀವು 18% ಅನ್ನ ಮಾಡಿದ್ರೆ 12,600 ನಿಮಗೆ IGST ಬರುತ್ತೆ. ಈ ಒಂದು ಟ್ರಾನ್ಸಾಕ್ಷನ್ಗೆ ಮಾತ್ರನೇ IGST ಕೊಡಬೇಕು. ಬಿಕಾಸ್ ಅವರು ಪರ್ಟಿಕ್ಯುಲರ್ ಆಗಿ ಬೆಂಗಳೂರಿಂದ ನಾನು ಡೆಲ್ಲಿಗೆ ಸರ್ವಿಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದಾನೆ. ಉಳಿದ ಯಾವುದೇ ಟ್ರಾನ್ಸಾಕ್ಷನ್ಗೆ ಅವನು ಎಲ್ಲಿ ಅಂತ ಹೇಳಿಲ್ಲ. ಹಾಗಾಗಿ ಎಲ್ಲದಕ್ಕೂ ಕೂಡ CGST SGST ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಡೆಲ್ಲಿ ಅಂತ ಹೇಳಿದಾನೆ, ಹಾಗಾಗಿ ನೀವು IGST ನೇ ಕೊಡಬೇಕಾಗುತ್ತೆ. 11th ಒನ್.
ದೆನ್ ಲಾಸ್ಟ್ 12th ಒನ್ ಬಂದು ನೋಡಿ, ಫೀಸ್ ಪೇಡ್ ಟು ಗೌರ್ನಮೆಂಟ್. ಸ್ಟೇಟ್ ಗೌರ್ನಮೆಂಟ್ಗೆ ಫೀಸ್ ಅನ್ನ ಪೇಮೆಂಟ್ ಮಾಡ್ತೀರಾ. ಸೊ ಗೊತ್ತಿರಲಿ, ಫೀಸ್ ಪೇಡ್ ಟು ಗೌರ್ನಮೆಂಟ್ ಲೆಸ್ ದ್ಯಾನ್ 5,000 ಇದೆ ಅಂದ್ರೆ ಇಟ್ ಈಸ್ ಆಲ್ಸೋ ಎಕ್ಸಮ್ಟೆಡ್ ಅಂಡರ್ GST ಇಂದ ಎಕ್ಸಮ್ಟ್ ಇರುತ್ತೆ. ಹಾಗಾಗಿ ಫೀಸ್ ಪೇಡ್ ಟು ಗೌರ್ನಮೆಂಟ್, ಲಾಸ್ಟ್ ಒನ್ ಬಂದು ಫೀಸ್ ಪೇಡ್ ಟು ಗೌರ್ನಮೆಂಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ GST ಬಿಕಾಸ್ ಲೆಸ್ ದ್ಯಾನ್ 5,000 ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ GST ಇಂದ ಎಕ್ಸಮ್ಟ್ ಇರುತ್ತೆ. ಎಲ್ಲೂ ಕೂಡ ಅದು ಟ್ಯಾಕ್ಸಬಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಬೋವ್ 5,000 ಇದ್ರೆ ಫುಲ್ಲಿ ಟ್ಯಾಕ್ಸಬಲ್, ಬಟ್ ಲೆಸ್ ದ್ಯಾನ್ 5,000 ಇದೆ ಅಂದ್ರೆ ಅದು ಎಕ್ಸಮ್ಟೆಡ್ ಅಂತ ಕರಿತೀವಿ. ಇನ್ಯಾವುದಾದ್ರು ಟ್ರಾನ್ಸಾಕ್ಷನ್ಸ್ ಇದೆಯಾ? ಟೋಟಲ್ 12 ಟ್ರಾನ್ಸಾಕ್ಷನ್ಸ್ ಕೂಡ ನಾವು ತಗೊಂಡಿದ್ದೀವಿ, ಇನ್ಯಾವುದು ಕೂಡ ಇಲ್ಲ. ಸೊ ಟೋಟಲ್ ಮಾಡಿದ್ರೆ ಟೋಟಲ್ GST ಪೇಯಬಲ್ ಆನ್ ಔಟ್ವರ್ಡ್ ಸಪ್ಲೈ, ಎಷ್ಟು ಟೋಟಲ್ GST ನ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಅಂತ ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಸಿಗುತ್ತೆ. ಸೊ ಫಸ್ಟ್ ಕಾಲಮ್ ಟೋಟಲ್ ಬಂದು, ಸೊ ಎಲ್ಲದನ್ನು ಕೂಡ ನೀವು ಟೋಟಲ್ ಮಾಡ್ತಾ ಹೋದ್ರೆ ಫಸ್ಟ್ CGST ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 38,700 CGST ಬರುತ್ತೆ. ಸೇಮ್ 38,700 SGST ಬರುತ್ತೆ. CGST ಎಷ್ಟಿರುತ್ತೆ, SGST ಅಷ್ಟೇ ಇರಬೇಕು. ಬಟ್ 12,600 IGST ಬರುತ್ತೆ ಬಿಕಾಸ್ ಒಂದೇ ಟ್ರಾನ್ಸಾಕ್ಷನ್ಸ್ ಇರೋದ್ರಿಂದ. ಸೊ ಅದು IGST 12,600 ಮಾತ್ರನೇ ಬರುತ್ತೆ. ಇದು GST ಪೇಯಬಲ್ ಆನ್ ಔಟ್ವರ್ಡ್ ಸಪ್ಲೈ ಅಂತ ಕರೀತಕ್ಕಂಥದ್ದು. ನೋಡಿ, ಈ ಒಂದು ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾವಾಗ ಅಂತ ಹೇಳಿದ್ರೆ ಇದು ಚಾರ್ಟೆಡ್ ಅಕೌಂಟೆಂಟ್ ರಿಲೇಟೆಡ್ ಏನಾದರೂ ಸರ್ವಿಸಸ್ ಅನ್ನ ಕೊಟ್ರೆ ಈ ತರನೇ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಇದು ಚಾರ್ಟೆಡ್ ಅಕೌಂಟೆಂಟ್, ಈ ಕ್ವಶನ್ಸ್ ಬಂದ್ರೆ ಈಗ ಇರುತ್ತೆ, ನೋ ಚೇಂಜಸ್, ಏನು ಕೂಡ ಚೇಂಜಸ್ ಇರೋದಿಲ್ಲ. ಟ್ಯಾಕ್ಸ್ ರೇಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ 18% ತಗೊಳ್ಳಿ, ಇಲ್ಲ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ CGST SGST 9% ಈಚ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಚಾರ್ಟೆಡ್ ಅಕೌಂಟೆಂಟ್ ಮೇಲೆ ಇರ್ತಕ್ಕಂಥ ಒಂದು 12 ಮಾರ್ಕ್ಸ್ ರಿಲೇಟೆಡ್ ಪ್ರಾಬ್ಲಮ್, ಸರ್ವಿಸ್ ರಿಲೇಟೆಡ್ ಇರ್ತಕ್ಕಂಥದ್ದು. ಸೊ ಈ ಕ್ವಶನ್ಸ್ ಅನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಎಕ್ಸ್ಪೆಷಲಿ ಎಕ್ಸಾಮ್ ಅನ್ನ ಮಾರ್ಕ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಹೋಗಿ, ಈಸಿ ಇರುತ್ತೆ. ಸೊ ಈ ಒಂದು ನಿಮ್ಮ ಕ್ಲಾಸ್ಮೇಟ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅಟ್ಲೀಸ್ಟ್ ಅವ್ರಿಗೂ ಕೂಡ ಏನೋ ಒಂದು ಸ್ವಲ್ಪ ಹೆಲ್ಪ್ ಆಗಲಿ. ಈ ಒಂದು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.